ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದೊಳಗಡೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿದೆಯಾ ಮತ್ತು ಡಬಲ್ ಪಿಂಚಣಿ ಹಣ ಅನ್ನುವಂಥದ್ದು ಈ ಒಂದು ತಿಂಗಳಿನಲ್ಲಿ ಬಂದಿದೆಯಾ, ಅದು ಕೂಡ ವಿಧವಾ ಪಿಂಚಣಿ ಹಣ ಆಗಿರಬಹುದು, ವೃದ್ಧಾಪ್ಯ ಪಿಂಚಣಿ ಹಣ ಆಗಿರಬಹುದು, ಅಂಗವಿಕಲ ಪಿಂಚಣಿ ಹಣ ಆಗಿರಬಹುದು, ಯಾರಿಗೆ ಎಷ್ಟೆಷ್ಟು ಹಣ ಅನ್ನುವಂಥದ್ದು ಜಮಾ ಆಗಿದೆ ಅನ್ನುವಂತಹ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ. ಡಬಲ್ ಪಿಂಚಣಿ ಹಣ ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣದಲ್ಲಿ ಬಂದಿದೆಯಾ, ಇಲ್ಲ ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ, ಪ್ರತಿಯೊಂದು ಕೂಡ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನು ನೋಡಿದ್ರೆ ಪ್ರತಿಯೊಂದು ವಿಚಾರ ಕೂಡ ನಾನು ನಿಮಗೆ ಹೇಳಿರ್ತೀನಿ. ಸುಮ್ಮನೆ ಬೇರೆದು ಬೇಡದೇ ಇರುವಂತಹ ವಿಚಾರಗಳನ್ನು ನಾವು ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡೋದೇ ಇಲ್ಲ ಅಂತ ಹೇಳಬಹುದು. ಕೇವಲ ಉಪಯುಕ್ತ ಮಾಹಿತಿಗಳನ್ನು ಮಾತ್ರ ನಾವು ನಮ್ಮ ಒಂದು ಚಾನಲ್ ಒಳಗಡೆ ಹಾಕುವಂಥದ್ದು. ಹಾಗಾಗಿ ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಈ ವಿಡಿಯೋಗೆ ಮಾಡಿ ಅಂತಲೇ ಹೇಳ್ತೇನೆ. ನೋಡಿ ಸ್ನೇಹಿತರೆ, ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನೋವಂಥದ್ದು ಆಲ್ರೆಡಿ ಜಮಾ ಆಗಿರೋ ಅಂಥದ್ದು ನೀವು ಕೂಡ ಚೆಕ್ ಮಾಡ್ಕೊಳ್ಬಹುದು. ನಿಮಗೆ ಕೆಲವೊಮ್ಮೆ ಬಂದಿಲ್ದಲೇ ಇರಬಹುದು, ಆದರೆ ಇಷ್ಟು ದಿನದ ಒಳಗಡೆ ಅನ್ನುವಂಥದ್ರೊಳಗಡೆ ಬಂದೇ ಬರುತ್ತೆ ಅಂತ ಹೇಳ್ಬಹುದು. ಆದರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಈಗಾಗಲೇ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಡಬಲ್ ಪಿಂಚಣಿ ಹಣ ಅನ್ನುವಂಥದ್ದು ಈ ಒಂದು ತಿಂಗಳಲ್ಲಿ ಬಂದಿದ್ರೂ ಕೂಡ ಯಾರಿಗೆ ಬರುತ್ತೆ ಮತ್ತು ಎಷ್ಟೆಷ್ಟು ಬರುತ್ತೆ ಆ ಒಂದು ವಿಚಾರದ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾನು ಹೇಳಿದೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬಂದಿದೆ. ಮೊದಲಿಗೆ ವಿಧವಾ ಪಿಂಚಣಿ ಹಣದ ಬಗ್ಗೆ ಹೇಳಿಬಿಡ್ತೇನೆ. ಈ ಒಂದು ತಿಂಗಳು ಬಂದಿರುವಂಥದ್ದು 800 ರೂಪಾಯಿಗಳು ಮಾತ್ರ. ನೆಕ್ಸ್ಟ್ ಏನು ಬರುತ್ತೆ ಅಂತ ಅಂದರೆ 2200ವರೆಗೂ ಕೂಡ ಪಿಂಚಣಿ ಹಣವನ್ನು ಹೆಚ್ಚು ಮಾಡಬೇಕು ಅಂತ ಸರ್ಕಾರ ತೀರ್ಮಾನವನ್ನು ತಗೊಂಡಿರುವಂಥದ್ದು. ಇದು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬದಲಾಗಿ ಪಿಂಚಣಿ ಹಣ ಸಿಗುವಂಥದ್ದು ದೇಶದ ಎಲ್ಲರಿಗೂ ಕೂಡ ಸಿಗುತ್ತೆ. ಅಂತಂದರೆ ಯಾರ್ಯಾರೆಲ್ಲ ಪಿಂಚಣಿ ಹಣವನ್ನು ಪಡೆಯೋದಕ್ಕೆ ಅರ್ಹರಾಗಿದ್ದೀರಾ ಅಲ್ವಾ, ಎಲ್ರಿಗೂ ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಸಿಗುತ್ತೆ. ಇದು ಯಾವುದೇ ರೀತಿ ಕೇವಲ ರಾಜ್ಯ ಸರ್ಕಾರದ ಯೋಜನೆ ಆಗಿರೋದಿಲ್ಲ, ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ. ಹಾಗಾಗಿ ವಿಧವಾ ಪಿಂಚಣಿ ಹಣದೊಳಗಡೆ ಒಂದಷ್ಟು ರಾಜ್ಯಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು ಕೇಂದ್ರ ಸರ್ಕಾರ. ಆ ರಾಜ್ಯದ ವಿಧವೆಯರಿಗೆ ಪಿಂಚಣಿ ಹಣವನ್ನು ಜಾಸ್ತಿ ಮಾಡ್ತಾ ಇರೋವಂಥದ್ದು. ಅದರಲ್ಲಿ 2200ರವರೆಗೂ ಕೂಡ ಹೆಚ್ಚು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಫಿಕ್ಸ್ ಆಗಿ ಇಷ್ಟೇ ಜಾಸ್ತಿ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. 7 ರಾಜ್ಯಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು, ಅದರಲ್ಲಿ ಕರ್ನಾಟಕ ರಾಜ್ಯ ಕೂಡ ಇದೆ. ಆದರೆ ಏಪ್ರಿಲ್ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಮುಂದೆ ಸಿಗುತ್ತೆ, ಅದು ಯಾವಾಗ ಸಿಗುತ್ತೆ ಅನ್ನುವಂಥದ್ದನ್ನು ನಾನು ವಿಡಿಯೋ ಮಾಡಿ ಹೇಳ್ತೇನೆ. ಮತ್ತು ವೃದ್ಧಾಪ್ಯ ಪಿಂಚಣಿ ಹಣದ ವಿಚಾರಕ್ಕೆ ಬರುವಂಥದ್ದಾದರೆ ವೃದ್ಧಾಪ್ಯ ಪಿಂಚಣಿ ಹಣದಲ್ಲಿ ಯಾವುದೇ ರೀತಿ ಡಬಲ್ ಪಿಂಚಣಿ ಹಣ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಆದರೆ ಜಾಸ್ತಿ ಮಾಡಬೇಕು ಅಂತ ಸರ್ಕಾರ ತೀರ್ಮಾನವನ್ನು ತಗೊಂಡಿತ್ತು. ಅಂದರೆ ಜಾಸ್ತಿ ವಯಸ್ಸಾದಂಥವರಿಗೆ ಜಾಸ್ತಿ ಹಣ ಕೊಡುವುದರ ಪ್ರಕಾರ ಪ್ಲ್ಯಾನನ್ನು ಮಾಡ್ಕೊಂಡಿತ್ತು. ಆದರೆ ಇದಕ್ಕೆ ಪತ್ರವನ್ನು ಬರೆದ್ರು. ಯಾಕೆ ಅಂತಂದರೆ ಇತ್ತೀಚೆಗಂತೂ ಜಾಸ್ತಿ ವರ್ಷ ಬದುಕೋದು ಸಾಧ್ಯ ಇಲ್ಲ ಅಂತಲೇ ಹೇಳಬಹುದು. ಹಾಗಾಗಿ ನೀವು ಸುಮ್ಮನೆ ಜಾಸ್ತಿ ಮಾಡಿದ್ರೂ ಕೂಡ ನೀವು ಕೊಡೋದಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟೊಂದು ವರ್ಷ ಬದುಕಿರುವಂಥವ್ರು ಯಾರೂ ಕೂಡ ಅಷ್ಟಾಗಿ ಇರೋದಿಲ್ಲ. ಹಾಗಾಗಿ ನೀವು ಕಡಿಮೆ ಏಜಲ್ಲಿ ಇರುವಂಥವರಿಗೆ ಪಿಂಚಣಿಯನ್ನು ಜಾಸ್ತಿ ಮಾಡಿ ಅಂತ ವಿಚಾರಗಳು ಬಂದು ಪತ್ರಗಳನ್ನು ಬರೆದ್ರು. ಹಾಗಾಗಿ ವೃದ್ಧಾಪ್ಯ ಪಿಂಚಣಿ ಹಣವನ್ನು ಹೆಚ್ಚು ಮಾಡುವುದರ ವಿಚಾರ ಅನ್ನುವಂಥದ್ದು ಹಿಡಿಯಲಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಯಾವುದೇ ರೀತಿಯಾಗಿ ವೃದ್ಧಾಪ್ಯ ಪಿಂಚಣಿ ಹಣ ಜಾಸ್ತಿ ಮಾಡುವಂತಹ ವಿಚಾರ ಇನ್ನೂ ಕೂಡ ಬಂದಿಲ್ಲ ಅಂತಲೇ ಹೇಳಬಹುದು. ಸೊ ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣದಲ್ಲಿ ಯಾವುದೇ ರೀತಿ ಡಬಲ್ ಪಿಂಚಣಿ ಹಣ ಅನ್ನುವಂಥದ್ದು ಬರ್ತಾ ಇಲ್ಲ. ಮುಂಚೆ ಎಷ್ಟು ಬರ್ತಿತ್ತೋ ಅಷ್ಟೇ ರೂಪಾಯಿಗಳು ಇವಾಗಲೂ ಕೂಡ ಏಪ್ರಿಲ್ ತಿಂಗಳಲ್ಲೂ ಕೂಡ ಬರೋವಂಥದ್ದು ಅಂತ ಹೇಳ್ತೇನೆ. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.